ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಕ್ಲಾಸ್. ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಸೇಲ್ಸ್ ಮತ್ತು ಕನ್ಸೈನ್ಮೆಂಟ್ ಡಿಫ್ರೆನ್ಸಸ್ ಏನು, ಕನ್ಸೈನ್ಮೆಂಟ್ ಅಕೌಂಟ್ನ ಫಾರ್ಮ್ಯಾಟ್ ಹೇಗಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇನ್ ದಿಸ್ ಕ್ಲಾಸ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಪ್ರಾಬ್ಲಮ್. ಸೊ ಕಮ್ ಬ್ಯಾಕ್ ಟು Anand Traders of Ambala consigned on 15th August 2017 45 cases of cutlery goods costing rupees 40,000 to Bajaj of Bangalore. ಈ ಆನಂದ್ ಟ್ರೇಡರ್ಸ್ ಆಮ್ಲಾ ಅನ್ನೋರು ಗೂಡ್ಸ್ನ ಕನ್ಸೈನ್ಮೆಂಟ್ ಕಳಿಸ್ತಾ ಇದ್ದಾರೆ 15th ಆಗಸ್ಟಿಗೆ. ಎಷ್ಟು ಗೂಡ್ಸ್ನ? 45 ಕೇಸಸ್ ಆಫ್ ಕಟ್ಲೆರಿ ಗೂಡ್ಸ್ನ ಕಳಿಸ್ತಾ ಇದ್ದಾರೆ. 40,000ನ ಯಾರಿಗೆ ಕಳಿಸ್ತಾ ಇದ್ದಾರೆ? ಬಾಲಾಜಿ ಆಫ್ ಬ್ಯಾಂಗ್ಳೂರ್. The consignor paid packing charges rupees 450 and freight rupees 4,500. ಈ ಗೂಡ್ಸ್ನ ಬಾಲಾಜಿ ಆಫ್ ಬ್ಯಾಂಗ್ಳೂರಿಗೆ ಕಳಿಸ್ಬೇಕಾದ್ರೆ ಆನಂದ್ ಟ್ರೇಡರ್ಸ್ ಅವರು ಪ್ಯಾಕಿಂಗ್ ಚಾರ್ಜಸ್ ಅಂತ ಹೇಳಿ 405 ರೂಪಾಯಿ ಕೊಟ್ಟಿದ್ದಾರೆ, ಫ್ರೈಟ್ ಚಾರ್ಜಸ್ ಅಂತ ಹೇಳಿ 4,500 ರೂಪೀಸ್ನ ಕೊಟ್ಟಿದ್ದಾರೆ. ಓಕೆ, ಆನ್ 1st of December 2017 ಬಾಲಾಜಿ ಫಾರ್ವರ್ಡ್ ಎನ್ ಅಕೌಂಟ್ ಸೇಲ್ಸ್ ವಿತ್ ದ ಫಾಲೋಯಿಂಗ್ ಡೀಟೇಲ್ಸ್. ಸೊ ಬಾಲಾಜಿ ಬ್ಯಾಂಗ್ಳೂರ್ಗೆ ಏನು ಕಳಿಸಿದ್ರು ಅವರು ಅದನ್ನು ಗೂಡ್ಸ್ನ ಸೇಲ್ ಮಾಡಿ ಆಮೇಲಿಂದ ಒಂದು ಸ್ಟೇಟ್ಮೆಂಟ್ ಅಕೌಂಟ್ ಸೇಲ್ಸ್ ಅಂತ ಹೇಳ್ತೇವೆ ಅದನ್ನು ಪ್ರಿಪೇರ್ ಮಾಡಿ ಕಳಿಸಿದ್ದಾರೆ. ಅದರಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ಅಲ್ಲಿ ಕನ್ಸೈನ್ಮೆಂಟ್ ಕ್ಲಿಯರಿಂಗ್ ಚಾರ್ಜಸ್ ಅಂತ ಇದೆ. ಸೊ ಅವರು ಗೂಡ್ಸ್ ಬಂದ ಮೇಲೆ ಅವನಿಗೆ ಕನ್ಸೈನ್ಮೆಂಟ್ ಕ್ಲಿಯರಿಂಗ್ ಚಾರ್ಜಸ್ rupees 250, ಕ್ಯಾರೇಜ್ ಚಾರ್ಜಸ್ rupees 200, ಗೋಡೌನ್ ರೆಂಟ್ rupees 300. ಅವನು ಗೂಡ್ಸ್ನ ಆನಂದ್ ಟ್ರೇಡರ್ಸ್ ಅವ್ರು ಕಳಿಸಿದ್ದಾರೆ. ಬಾಲಾಜಿ ರಿಸೀವ್ ಮಾಡಿದ ತಕ್ಷಣ ಕ್ಲಿಯರಿಂಗ್ ಚಾರ್ಜಸ್ 250 ಕೊಟ್ಟಿದ್ದಾನೆ, ಕ್ಯಾರೇಜ್ ಚಾರ್ಜಸ್ 200 ರೂಪೀಸ್, ಗೋಡೌನ್ ರೆಂಟು 300 ರೂಪೀಸು ಬಾಲಾಜಿ ಆಫ್ ಬ್ಯಾಂಗ್ಳೂರು ಎಕ್ಸ್ಪೆನ್ಸಸ್ನ ಇನ್ಕರ್ ಮಾಡಿದ್ದಾನೆ. ಗೂಡ್ಸ್ ವೇರ್ ಸೋಲ್ಡ್ ಆ್ಯಸ್ ಫಾಲೋಸ್. ಈ ಗೂಡ್ಸು ಹೀಗೆ ಸೇಲ್ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ಹೇಗೆ ಅಂತ 15 ಕೇಸಸ್ ಅಟ್ rupees 1,600 ಪರ್ ಕೇಸ್. 15 ಕೇಸ್ನ ಒಂದು ಕೇಸಿಗೆ 1,600 ರೂಪಾಯಿಗೆ ಮಾರ್ತಾನೆ. 22 ಕೇಸಸ್ ಅಟ್ rupees 1,400 ಪರ್ ಕೇಸ್. ಸೊ 22 ಕೇಸಸ್ನ 1,400 ಅಂದರೆ ಒಂದಕ್ಕೆ 1,400 ಆಗಿ 22 ಕೇಸಸ್ನ ಮಾರ್ತಾನೆ. ಆ್ಯಂಡ್ ರಿಮೈಂಡರ್ ಇನ್ನೇನು ಉಳ್ಕೊಂಡಿದೆ ಅದನ್ನು ಫಾರ್ rupees 12,000 ಅಂತ ಹೇಳ್ತಿದ್ದಾರೆ. ಸೊ 15 ಕೇಸಸ್ನ 1,600ಗೆ ಸೇಲ್ ಮಾಡ್ತಾನೆ, 22 ಕೇಸಸ್ನ 1,400ಗೆ ಸೇಲ್ ಮಾಡ್ತಾನೆ, ಆ್ಯಂಡ್ ದ ರಿಮೈನಿಂಗ್ ವಿಲ್ ಬಿ ಸೋಲ್ಡ್ ಔಟ್ ಫಾರ್ rupees 12,000 ಅಂತ ಹೇಳ್ತಾನೆ. ಇಷ್ಟು ಸೇಲ್ ಆಗಿದೆ, ಎಲ್ಲ ಕೂಡ ಸೇಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಬಾಬು ಅಕ್ಸೆಪ್ಟೆಡ್ ಬಿಲ್ ಆಫ್ ಎಕ್ಸ್ಚೇಂಜ್ ಫಾರ್ ದ ಅಮೌಂಟ್ ಡ್ಯೂ ಫ್ರಮ್ ಹಿಮ್ ಆಫ್ಟರ್ ಡಿಡಕ್ಟಿಂಗ್ ಹಿಸ್ ಕಮಿಷನ್ ಅಟ್ 5% ಆನ್ ಗ್ರಾಸ್ ಸೇಲ್ ಪ್ರೊಸೀಡ್ಸ್. ಸೊ ಏನು ಮಾಡ್ತಾನೆ, ಇದನ್ನೆಲ್ಲ ಸೇಲ್ ಆದಮೇಲೆ ಈ ಅಮೌಂಟ್ನ ನಾನು ಕೊಡ್ತೀನಿ ಅಂತ ಹೇಳಿ ಒಂದು ಬಿಲ್ ಆಫ್ ಎಕ್ಸ್ಚೇಂಜ್ ಅಂದ್ರೇನೋ ನಾನು ಇಷ್ಟು ದಿನಕ್ಕೆ ಅಮೌಂಟ್ನ ಕೊಡ್ತೀನಿ ಅಂತ ಒಂದು ಬಿಲ್ನ ಡ್ರಾ ಮಾಡಿದ್ದಾರೆ. ನೆಕ್ಸ್ಟ್, ಇದಾದಮೇಲೆ ನಾವೇನು ಮಾಡಬೇಕು ಅಂತ ಗಿವ್ ಎ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಪ್ರಿಪೇರ್ ಎ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಆನಂದ್ ಟ್ರೇಡರ್ಸ್ ಅಂತ ಹೇಳ್ತಿದ್ದಾರೆ. ಸೊ ಆನಂದ್ ಟ್ರೇಡರ್ಸ್ ಬುಕ್ಕಲ್ಲಿ ನಾವು ಕನ್ಸೈನ್ಮೆಂಟ್ ಅಕೌಂಟ್ನ ಮಾಡಿ ಅಂತ ಹೇಳಿ ಕ್ವಶನಲ್ಲಿ ಕೇಳ್ತಾ ಇದ್ದಾರೆ. ಫಸ್ಟಿಗೆ ನಾವು ಲೆಡ್ಜರ್ ಅಕೌಂಟ್ ಪ್ರಿಪೇರ್ ಮಾಡೋಣ, ಆಮೇಲಿಂದ ನಾವು ಜರ್ನಲ್ ಎಂಟ್ರಿನ ಪ್ರಿಪೇರ್ ಮಾಡೋಣ. ಓಕೆ, ಸೊ ಕಮ್ ಬ್ಯಾಕ್ ಟು ಫಸ್ಟ್ ಒನ್. ಅವ್ರೇನು ಹೇಳಿದ್ದಾರೆ, 15th ಆಗಸ್ಟಿಗೆ ಕಳಿಸ್ತಾ ಇದ್ದಾರೆ. ಎಷ್ಟು ಕೇಸಸ್ ಕಳಿಸ್ತಿದ್ದಾರೆ? 45 ಕೇಸಸ್ ಆಫ್ ಕಟ್ಲೆರಿ ಗೂಡ್ಸ್ನ ಕಳಿಸ್ತಾ ಇದ್ದಾರೆ. ಎಷ್ಟು? ಅದಕ್ಕೆ 40,000. ಕಳಿಸ್ಬೇಕಾದ್ರೆ ಏನೇನೆಲ್ಲ ಎಕ್ಸ್ಪೆನ್ಸಸ್ ಆಗಿದೆ ಅಂತ ನಮಗೆ ಗೊತ್ತಿದೆ. ಸೊ ಕಮ್ ಬ್ಯಾಕ್ ಟು ಕನ್ಸೈನ್ಮೆಂಟ್ ಅಕೌಂಟಲ್ಲಿ. ಈಗ ಕನ್ಸೈನ್ಮೆಂಟ್ ಅಕೌಂಟ್ ನೋಡೋಣ. ಫಸ್ಟಿಗೆ ಹೆಡ್ಡಿಂಗ್ ಬರ್ಕೋಬೇಕು, ಹೇಗೆ ಪ್ರಿಪೇರ್ ಮಾಡೋದು ಅಂತ. ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಆನಂದ್ ಟ್ರೇಡರ್ಸ್ ಅಂತ ಹೆಡ್ಡಿಂಗ್ ಬರ್ಕೊಂಡು ಕನ್ಸೈನ್ಮೆಂಟ್ ಟು ಬ್ಯಾಂಗ್ಳೂರ್ ಅಕೌಂಟ್ ಅಂದರೆ ಈಗ ನಾವು ನಮ್ಮ ಗೂಡ್ಸ್ನ ಒಂದು ಮೈಸೂರು, ಒಂದು ಬ್ಯಾಂಗ್ಳೂರು, ಒಂದು ಮ್ಯಾಂಗ್ಳೂರು, ಇನ್ನೊಂದು ಹುಬ್ಳಿ, ಈ ಥರ ಎಲ್ಲ ಕಳಿಸ್ಬೋದು. ನಾವು ಯಾರಿಗೆ ಕಳಿಸಿದ್ದೀವಿ ಅದನ್ನು ಕನ್ಸೈನ್ಮೆಂಟು ಬಾಲಾಜಿ ಬ್ಯಾಂಗ್ಳೂರ್ ಅಕೌಂಟ್ ಅಂತ ಹಾಕ್ಕೊಂಡ್ರೂ ಆಗುತ್ತೆ. ಸೊ ಇಲ್ಲಿ ಒಂದೇ ಅಕೌಂಟ್ ಇರೋದ್ರಿಂದ ಕನ್ಸೈನ್ಮೆಂಟು ಬ್ಯಾಂಗ್ಳೂರ್ ಅಕೌಂಟ್ ಅಂತ ಹೇಳಿ ಹಾಕ್ಕೊಂಡಿದ್ದೀವಿ. ಸೊ ಫಸ್ಟಿಗೆ ಅವ್ರು ಏನು ಹೇಳ್ತಾರೆ, ಆನಂದ್ ಟ್ರೇಡರ್ಸ್ ಆಫ್ ಅಂಬಾಲಾ ಕನ್ಸೈನ್ಡ್ ಅಂತಿದೆ. ಅವ್ರು ಕಳಿಸ್ತಾ ಇರೋದೆಷ್ಟು? 40,000. 45 ಕೇಸಸ್ ಆಫ್ ಗೂಡ್ಸ್ ವರ್ತ್ rupees 40,000 ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಈಗ ನೋಡೋಣ. ಈ ಫಸ್ಟಿಗೆ ಡೇಟ್ ಹಾಕೋಬೇಕು. ಡೇಟ್ ಟು ಪರ್ಟಿಕ್ಯುಲರ್ಸ್ ಅಮೌಂಟ್ನ ಹಾಕೊಳ್ಳೋಣ. ಅವ್ರು ಏನು ಫಸ್ಟಿಗೆ ಗೂಡ್ಸ್ನ ಕಳಿಸಿದ್ದಾರೆ 45 ಕೇಸಸ್ ಆಫ್ rupees 40,000 ಅಂತ ಏನಿದೆ ಅದನ್ನು ಫಸ್ಟಿಗೆ ಇಲ್ಲಿ ಬರೀಬೇಕು. ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ 40,000 ಅಂತ ಗೂಡ್ಸ್ ಇದನ್ನು ಕಳಿಸಿದ್ದೀವಿ ಅಂತ ಹೇಳಿ. ಓಕೆ, ಟು ಗೂಡ್ಸ್ ಸೆಂಟ್ ಆನ್ ಯಾವ ಡೇಟಿಗೆ? 1st of August 2017. ಸಾರಿ, ಅಲ್ಲಿ 15th ಆಗಸ್ಟ್ ಅಂತ ಮಾಡ್ಕೊಳ್ಳಿ.
ಡೇಟು 15th ಆಗಸ್ಟ್ ಕೊಟ್ಟಿದ್ದಾರೆ, ನಾನಲ್ಲಿ 1st ಆಗಸ್ಟ್ ಬರ್ತಿದ್ದೀನಿ, ಅದನ್ನು 15 ಮಾಡಿ. ಓಕೆ, 15th ಆಗಸ್ಟ್ 2017ಗೆ ಗೂಡ್ಸ್ನ ಕಳಿಸಿದ್ದಾರೆ. ಎಷ್ಟು? 40,000. ಕಳಿಸ್ಬೇಕಾದ್ರೆ ಏನೇನೆಲ್ಲ ಎಕ್ಸ್ಪೆನ್ಸಸ್ ಆಗಿದೆ. ಓಕೆ, ದ ಕನ್ಸೈನರ್ ಪೇಯ್ಡ್ ಪ್ಯಾಕಿಂಗ್ ಚಾರ್ಜಸ್ ₹450, ಫ್ರೈಟ್ ಚಾರ್ಜಸ್ ₹4,500. ಸೊ ಕಳಿಸ್ಬೇಕಾದ್ರೆ ಕನ್ಸೈನ್ಮೆಂಟ್ನ ಚಾರ್ಜಸ್ ಆಗಿದೆ. ಅದನ್ನು ನಾವೇನಂತ ಹೇಳ್ತೀವಿ, ಬ್ಯಾಂಕ್ ಅಕೌಂಟ್ ಡೇಟಾ ಅಂತ, ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಬರೆದು, ಓಕೆ, ಪ್ಯಾಕಿಂಗ್ ಚಾರ್ಜಸ್ ಮತ್ತು ಫ್ರೈಟ್ ಚಾರ್ಜಸ್, ಪ್ಯಾಕಿಂಗ್ ಚಾರ್ಜಸ್ 450, ಫ್ರೈಟ್ ಚಾರ್ಜಸ್ 4,500, ಎರಡೂ ಆ್ಯಡ್ ಮಾಡಿದಾಗ 4,950 ಆಗುತ್ತೆ. ಸೊ ಅದನ್ನು ನಾವಿಲ್ಲೇ ಬರೀಬೇಕು. ಗೂಡ್ಸ್ ಕಳಿಸ್ಬೇಕಾದ್ರೆ ನಮ್ಗೆ ಆಗಿರುವಂಥ ಎಕ್ಸ್ಪೆನ್ಸಸ್ಸು ಎರಡೂ ಕೂಡ ನಾವು ಈ ಸೈಡೇ ಬರೀಬೇಕು. ಬ್ಯಾಂಕ್ ಅಕೌಂಟ್ ಡೇಟಾ, ಪ್ಯಾಕಿಂಗ್ ಮತ್ತು ಫ್ರೈಟ್ ಚಾರ್ಜಸ್ ಇಲ್ಲಿ ಬರೀಬೇಕು. ನೆಕ್ಸ್ಟ್ ನಾವು ಇನ್ನೇನಿದೆ ಅಂತ ನೋಡೋಣ. ಇನ್ನೇನು ಹೇಳ್ತಿದ್ದಾರೆ, ಅದಾದಮೇಲೆ ಬಾಲಾಜಿ ರಿಸೀವ್ ಮಾಡ್ತಾನೆ. ಬಾಲಾಜಿ ಫಾರ್ವರ್ಡೆಡ್ ಅನ್ ಅಕೌಂಟ್ ಆಫ್ ಸೇಲ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಅವ್ರಿಗೆ ಸಿಕ್ಕಿದಾದಮೇಲೆ ಏನೇನು ಚಾರ್ಜಸ್ ಕೊಡ್ತಾನೆ, ಕ್ಲಿಯರಿಂಗ್ ಚಾರ್ಜಸ್ $250, ಕ್ಯಾರೇಜ್ ಚಾರ್ಜಸ್ ₹200, ಗೋಡೌನ್ ರೆಂಟ್ ₹300 ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಈಗ ನಾವು ಇದನ್ನು ಬರೆಯೋಣ. ಟು ಬಾಲಾಜಿ ಅಕೌಂಟ್ ಅಂತ ಹೇಳಬಾರ್ದು. ಓಕೆ, ಎಷ್ಟಿದೆ? ಫಸ್ಟಿಗೆ ಕ್ಲಿಯರಿಂಗ್ ಚಾರ್ಜಸ್ $250, ಕ್ಯಾರೇಜ್ ಚಾರ್ಜಸ್ $200, ನೆಕ್ಸ್ಟ್ ಗೋಡೌನ್ ರೆಂಟ್ 300. ಸೊ ಗೋಡೌನ್ ರೆಂಟ್ನ 300ನ ಬರೆಯೋಣ. ಟು ಬಾಲಾಜಿ ಅಕೌಂಟ್ ಅಂತ ಹೇಳಬಾರ್ದು. ಕ್ಲಿಯರಿಂಗ್ ಚಾರ್ಜಸ್, ಕ್ಯಾರೇಜ್, ಗೋಡೌನ್ ರೆಂಟ್ ಎಲ್ಲ, ಕ್ಲಿಯರಿಂಗ್ ಚಾರ್ಜಸ್, ಕ್ಯಾರೇಜ್, ಗೋಡೌನ್ ರೆಂಟ್ ಎಲ್ಲ ಬರೆದಿದ್ದೀವಿ. ಈಗ ನೆಕ್ಸ್ಟ್ ಅವನೆಷ್ಟು ಗೂಡ್ಸ್ನ ಸೇಲ್ ಮಾಡ್ತೇನೆ ಅಂತಲೂ ಇದನ್ನು ಬರೆಯೋಣ. ಅದ್ರ ಜೊತೆಗೆ ನಾನು ಅಲ್ಲಿ ಕಮಿಷನ್ ಕೂಡ ಬರೆದಿದ್ದೀನಿ. ಕಮಿಷನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂತ ಹೇಳ್ತೇನೆ. ಸೊ ಈಗ ಇದಿಷ್ಟು ಬರೆದ್ಮೇಲೆ ಈಗ ಅದಷ್ಟಲ್ಲಿ ಬರೆದಿದ್ದೇವೆ. ಓಕೆ, ಜಸ್ಟ್ ಕೀಪ್ ದ ಪೆಂಡಿಂಗ್. ನೆಕ್ಸ್ಟ್ ಗೂಡ್ಸ್ ವೇರ್ ಸೋಲ್ಡ್ ಅಂತ ಈ ಥರ ಕೊಟ್ಟಿದ್ದಾರೆ. 15 cases at ₹1,600, 22 cases at $1,400 ಆ್ಯಂಡ್ ರಿಮೈನಿಂಗ್ ವಿಲ್ ಬಿ ಸೋಲ್ಡ್ ಔಟ್ ಫಾರ್ ₹12,000 ಅಂತ. ಇಲ್ಲಿ ಸೇಲ್ ಆಗಿದ್ದನ್ನು ಯಾರು ಸೇಲ್ ಮಾಡ್ತಿದ್ದಾರೆ? ಬಾಲಾಜಿ ಅಕೌಂಟ್, ಬೈ ಬಾಲಾಜಿ ಅಕೌಂಟ್ ಅಂತ ಹೇಳಿ ಬರೆದು. ಓಕೆ, ಸೊ ಅವನು ಎಷ್ಟಕ್ಕೆ ಸೇಲ್ ಮಾಡ್ತಿದ್ದಾನೆ ಗೂಡ್ಸ್ನ? 1,600, 1,400 ಮತ್ತು ಇನ್ನು ರಿಮೈನಿಂಗ್ 8 ಕೇಸಸ್ನ ಹಿ ವಿಲ್ ಸೋಲ್ಡ್ ಫಾರ್ ₹12,000 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಎಂಟ್ರಿ ಮಾಡೋಣ. ಸೊ ಏನು 15 cases 1,600, 22 cases 1,400 ಆ್ಯಂಡ್ ರಿಮೈಂಡರ್ ವಿಲ್ ಬಿ ಫಾರ್ ₹12,000 ಅಂತ ಹೇಳ್ತಿದ್ದಾರೆ. ಸೊ 15 cases 1,600 ದಟ್ ಕಮ್ಸ್ ಟು 24,000, 22 cases 1,400 ದಟ್ ಕಮ್ಸ್ ಟು 30,800, 8 cases has been sold for ₹12,000. ಇದನ್ನೆಲ್ಲ ಟೋಟಲ್ ತೊಗೊಳ್ಳಿ. 16,000 + 24,000 ಎಷ್ಟಾಯಿತು? 30 + 40,000 ಆಯಿತು. 24,000 + 30,000 ಎಷ್ಟಾಯಿತು? 50,000 ಆಯಿತು. 50,000 + 12,000 ಸೊ ಎಷ್ಟಾಗುತ್ತೆ? ಅಲ್ಲಿಗೆ ನಮಗೆ ₹66,800 ಬರುತ್ತೆ. ಸೊ ಇದಿಷ್ಟು ಕೂಡ ಬಾಲಾಜಿ ಆಫ್ ಬ್ಯಾಂಗ್ಳೂರ್ ಹ್ಯಾಸ್ ಬೀನ್ ಸೋಲ್ಡ್ ದ ಗೂಡ್ಸ್. ನಾವು ಆನಂದ್ ಟ್ರೇಡರ್ಸ್ ಏನು ಗೂಡ್ಸ್ನ ಕಳಿಸಿದ್ದಾರೆ ಅದರ ಮೇಲೆ ಅವರು ಏನು ಮಾಡಿದ್ದಾರೆ? ಸೇಲ್ಸ್ನ ಮಾಡಿದ್ದಾರೆ. ಸೇಲ್ಸ್ ಮಾಡಿದ್ದು ಎಷ್ಟು ಬಂತು? 66,800 ಬಂದಿದೆ. ಯಾವ ಡೇಟಿಗೆ? ಇದು 1st of Decemberಗೆ ಅವನ ಅಕೌಂಟ್ನ ಕಳಿಸೋದು. ಹಾಗಾಗಿ ನಾನು 1st of December 2017 ಅಂತ ಬರೆದಿದ್ದೀನಿ. ಸೊ ಇಷ್ಟು ಸೇಲ್ ಆಗಿದೆ. ಇದ್ರ ಮೇಲೆ 5%ನ ಕ್ಯಾಲ್ಕುಲೇಟ್ ಮಾಡೋದು ಕಮಿಷನ್ನ. ಎಷ್ಟು? 66,800 ಇಂಟು 5% ದಟ್ ಕಮ್ಸ್ ಟು 3,340. ಸೊ ಇದನ್ನು ಏನು ಕ್ಲಿಯರಿಂಗ್ ಚಾರ್ಜಸ್ಸು, ಕ್ಯಾರೇಜು, ಗೋಡೌನ್ ರೆಂಟು, ಕಮಿಷನ್ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ. ಸೊ ದಟ್ ಕಮ್ಸ್ ಟು ₹4,090. ಸೊ ಈಗ ಎರಡೂ ಕಡೆ ಏನು ಗೂಡ್ಸ್ ಬಂತು, ಗೂಡ್ಸ್ ಕಳಿಸ್ಬೇಕಾದ್ರೆ ಗೂಡ್ಸ್ ಕಳಿಸಿದ್ದಾಯಿತು, ಗೂಡ್ಸ್ ಕಳಿಸ್ಬೇಕಾದ್ರೆ ಏನೇನೆಲ್ಲ ಎಕ್ಸ್ಪೆನ್ಸಸ್ ಆಯಿತು, ಗೂಡ್ಸ್ ತೊಗೊಂಡ ಮೇಲೆ ಏನೇನೆಲ್ಲ ಎಕ್ಸ್ಪೆನ್ಸಸ್ ಆಯಿತು ಅಂತ ಹೇಳೆಲ್ಲ ಬರೆದಿದ್ದಾರೆ. ಎಷ್ಟಕ್ಕೆ ಗೂಡ್ಸ್ನ ಸೇಲ್ ಮಾಡಿದ್ದು ಅನ್ನೋ ಡೀಟೇಲ್ಸ್ ಕೂಡ ಇಲ್ಲಿದೆ. ಈಗ ಎರಡೂ ಕಡೆ ಯಾವ ಕಡೆ ಟೋಟಲ್ ಜಾಸ್ತಿ ಇದೆ ಆ ಕಡೆ ಬರ್ಕೊಳ್ಳಿ, ಈ ಕಡೆ ಟೋಟಲ್ ಜಾಸ್ತಿ ಇದೆ ಇದನ್ನೇ ಬರ್ಕೊಳ್ಳಿ. 66,800 ಅಂತ. ಈ 66,800ಅಲ್ಲಿ ಇದನ್ನೆಲ್ಲ ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಬರುತ್ತೆ. ಎಷ್ಟು? ₹17,760 ಬರುತ್ತೆ. ಓಕೆ, ಸೊ ಇದು ಹೀಗೆ ನಾವು ಕನ್ಸೈನ್ಮೆಂಟ್ ಅಕೌಂಟ್ನ ಮಾಡುವಂಥದ್ದು. ಏನು ಫಸ್ಟಿಗೆ ಗೂಡ್ಸ್ ಕಳಿಸಿದ್ದು, ಗೂಡ್ಸ್ ಕಳಿಸ್ಬೇಕಾದ್ರೆ ಎಕ್ಸ್ಪೆನ್ಸಸ್ಸು, ಆಮೇಲೆ ಗೂಡ್ಸ್ ಕಳಿಸಿದ ಮೇಲೆ ಆಗಿರುವಂಥ ಎಕ್ಸ್ಪೆನ್ಸಸ್ಸು ಮತ್ತು ಗೂಡ್ಸ್ ಸೇಲ್ ಮಾಡಿರೋಂಥದ್ದು ಇಷ್ಟನ್ನು ತೊಗೊಂಡ್ರೆ ನಾವು ಈಸಿಯಾಗಿ ಕನ್ಸೈನ್ಮೆಂಟ್ ಅಕೌಂಟ್ನ ಮಾಡ್ಕೋಬೋದು. ನಮಗೆ ಎಷ್ಟು ಬಂತು? ₹17,760 ಬಂತು. ಇದೇನು ಕನ್ಸೈನ್ಮೆಂಟ್ ಆನಂದ್ ಟ್ರೇಡರ್ಸ್ ಬುಕ್ಕಲ್ಲಿ ನಾವು ಬರ್ಕೊಳೋಂಥದ್ದು. ನಾವು ಬ್ಯಾಂಗ್ಳೂರಿಗೆ ಕಳಿಸಿದ್ರಲ್ಲಿ ಇಷ್ಟು ಗೂಡ್ಸು, ಇಷ್ಟು ಸೇಲ್ ಆಗಿದೆ, ಇಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅಂತ. ನೆಕ್ಸ್ಟ್ ನಾವು ಇನ್ನು ಆನಂದ ಟ್ರೇಡರ್ಸಲ್ಲೇ ಬಾಲಾಜಿ ಅಕೌಂಟು ಮಾಡ್ಕೋಬೇಕಾಗತ್ತೆ. ಬಾಲಾಜಿ ಅಕೌಂಟ್ನ ಫಸ್ಟಿಗೆ ಟು ಕನ್ಸೈನ್ಮೆಂಟ್ ಟು ಬ್ಯಾಂಗ್ಳೂರ್ ಅಕೌಂಟ್ ನಮಗೆ ಒಂದು
ಅಕೌಂಟ್ ಸೇಲ್ ಕಳಿಸಿದ್ದಾನೆ. ಸೇಲಾಗಿ ಬಂದಿದ್ದೆಷ್ಟು ಟು ಕನ್ಸೈನ್ಮೆಂಟ್ ಟು ಬ್ಯಾಂಗ್ಳೂರ್ ಅಕೌಂಟ್ 66,800 ರುಪೀಸ್ ಸೇಲಾಗಿ ದುಡ್ಡಿರೋದು ಬಾಲಾಜಿ ಅಕೌಂಟಲ್ಲಿ 66,800 ರುಪೀಸ್ ಬರಬೇಕಾಗಿರೋದು. ಆದರೆ ಅದರಲ್ಲಿ ಅವ್ನು ಯಾವ್ಯಾವ ಚಾರ್ಜಸ್ನ ಲೆಸ್ ಮಾಡ್ತೇನೆ ಅನ್ನೋದನ್ನು ಸ್ಪರ್ಸ್ಬೇಕಾಗತ್ತೆ. ಸೊ ಅಲ್ಲಿ ಬೈ ಕನ್ಸೈನ್ಮೆಂಟ್ ಟು ಬ್ಯಾಂಗ್ಳೂರ್ ಅಕೌಂಟ್ ಅಂಥೇಳಿ ಬರೆದು ಏನೇನು ಇದರಲ್ಲಿ ಯಾವ್ಯಾವುದೆಲ್ಲ ಎಕ್ಸ್ಪೆನ್ಸಸ್ ಆಗಿದೆ, ಕ್ಲಿಯರಿಂಗ್ ಚಾರ್ಜಸ್, ಕ್ಯಾರೇಜ್ ಚಾರ್ಜಸ್, ಗೋಡೌನ್ ರೆಂಟ್ ಮತ್ತು ಕಮಿಷನ್ ಎಲ್ಲನೂ ಆ್ಯಡ್ ಮಾಡ್ಕೊಳ್ಳಿ. ನಮಗೆ 4,090 ರುಪೀಸ್ ಬರುತ್ತೆ. ಈ 66,800ಅಲ್ಲಿ ಈ 4,090ನ ಲೆಸ್ ಮಾಡ್ಕೊಳ್ಳಿ. ದುಡ್ಡು ಏನು ಬರುತ್ತೆ ಇದನ್ನು ಅವನು ನಮಗೆ ಬ್ಯಾಲೆನ್ಸು ಕೊಡಬೇಕಾಗಿರೋದು. 66,800ಅಲ್ಲಿ ಈ ಎಲ್ಲ ಚಾರ್ಜಸ್ನ ಲೆಸ್ ಮಾಡಿ ನಮಗೆ 4,090 ಲೆಸ್ ಮಾಡಿ ನಮಗೆ ಕೊಡೋದಷ್ಟು 62,710 ರುಪೀಸ್ ಅವನು ನಮಗೆ ಕೊಡಬೇಕಾಗಿರೋದು. ಸೊ ಇಷ್ಟು ಮಾಡಿದ್ರೆ ಕನ್ಸೈನ್ಮೆಂಟ್ ಅಕೌಂಟು ಮುಗಿಯುತ್ತೆ. ಸೊ ಇಲ್ಲಿ ಗೂಡ್ಸ್ ಬಂದಿದ್ದು, ಗೂಡ್ಸ್ ಕಳಿಸ್ಬೇಕಾಗಿರೋ ಎಕ್ಸ್ಪೆನ್ಸಸ್ಸು, ಗೂಡ್ಸ್ ತೊಗೊಂಡ್ಮೇಲೆ ಆಗಿರುವಂಥ ಎಕ್ಸ್ಪೆನ್ಸಸ್ಸು, ಅದನ್ನು ಸೇಲಿಂದ ಲೆಸ್ ಮಾಡಿಕೊಂಡು ಪ್ರಾಫಿಟ್ ಎಷ್ಟು ಬಂತು ಅಂತ ಹೇಳಿದ್ವಿ. ನೆಕ್ಸ್ಟು ಅವನಿಗೆ ಗೂಡ್ಸ್ ಕಳಿಸಿದ್ದನ್ನ ಸೇಲ್ ಮಾಡಿದ್ದಾನೆ ಎಷ್ಟು 66,800. ಅದರಲ್ಲಿ ಅವನ ಎಕ್ಸ್ಪೆನ್ಸಸ್ನ ಲೆಸ್ ಮಾಡಿ ನಮಗೆ ಕೊಡ್ತಾ ಇರೋದೆಷ್ಟು 62,710 ರುಪೀಸ್ನ ನಾವು ಕೊಡಬೇಕಾಗತ್ತೆ. ಇದ್ರ ಜೊತೆಗೆ ಇನ್ನೊಂದೇ ಒಂದು ಅಕೌಂಟ್ನ ಕನ್ಸೈನ್ಮೆಂಟ್ ಅಕೌಂಟ್ ಆಯಿತು, ಬಾಲಾಜಿ ಅಕೌಂಟ್ ಆಯಿತು, ಇನ್ನೊಂದು ಅಕೌಂಟ್ ಮಾಡಬೇಕು. ಆ್ಯಸ್ ಯೂಶ್ವಲ್ ಆಗಿ ನಾನು ಅದನ್ನು ಹೇಳಿರಲಿಲ್ಲ, ಸಣ್ಣ ಅಕೌಂಟ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹೇಳ್ಕೋಬೇಕು. ಏನಂತಂದರೆ ಈ ಗೂಡ್ಸ್ನ ಕನ್ಸೈನ್ಮೆಂಟ್ ಅಕೌಂಟ್ ಅಂದರೆ ನಮ್ಮ ಹತ್ರ ಇರೋ ಗೂಡ್ಸಲ್ಲಿ ನಾವು ಎಷ್ಟು ಸೇಲ್ಸ್ ಆಗಿದೆ ಕರೆಕ್ಟು, ಸೇಲ್ಸಲ್ಲಿ ಕನ್ಸೈನ್ಮೆಂಟಿಂದನೇ ಆಗಿರುತ್ತದೆ ಎಷ್ಟು ಅಂತ, ನಾವು ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀವಿ ಅಂತ. ಸೊ ಇಲ್ಲಿ ಎರಡೇ ಎಂಟ್ರೀಸ್ ಬರೋದು ಯಾವಾಗಲೂ. ಒಂದು ಬೈ ಕನ್ಸೈನ್ಮೆಂಟು ಬ್ಯಾಂಗ್ಳೂರ್, ನಾವು ಎಲ್ಲಿ ಕಳಿಸ್ತಾ ಇದ್ದೀವಿ, ಬೈ ಕನ್ಸೈನ್ಮೆಂಟು ಬ್ಯಾಂಗ್ಳೂರ್ ಅಕೌಂಟ್ 40,000 ಇಷ್ಟೇ ಇರೋದು. ಇಷ್ಟು ಬರೆದ್ರೆ ಆಯಿತು. ಇಲ್ಲಿ ನಾವೇನು ಮಾಡಿದ್ವಿ, ಫಸ್ಟ್ ನಮಗೆ ಗೊತ್ತಿದೆಯಾ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಬರೆದಿದ್ದೀವಿ. ಈ ಗೂಡ್ಸ್ ಸೆಂಟ್ ಆನ್ ಅಕೌಂಟಲ್ಲಿ ನಾವೇನು ಮಾಡ್ತೀವಿ, ಆಪೋಸಿಟ್ ಎಂಟ್ರಿ ಏನು ಮಾಡ್ತೀವಿ, ಬೈ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹೇಳಿ ಬರಿತೀವಿ. ಕನ್ಸೈನ್ಮೆಂಟು ಬ್ಯಾಂಗ್ಳೂರ್ ಅಕೌಂಟ್ ಅಂತ ಎಷ್ಟು 40,000. ಓಕೆ, ಈ ಅಕೌಂಟ್ನ ಕ್ಲೋಸ್ ಮಾಡಬೇಕಾದ್ರೆ ಪ್ರೋಸೆಸ್ ಏನಂದರೆ ಟು ಪರ್ಚೇಸ್ ಅಕೌಂಟ್ ಅಂತ ಬರೀಬೇಕು, ಇಲ್ಲಾಂದರೆ ಟು ಟ್ರೇಡರ್ಸ್ ಅಕೌಂಟ್ ಅಂತ ಹೇಳಿ ಬರೀಬೇಕು. ಟು ಪರ್ಚೇಸ್ ಅಕೌಂಟ್ ಅಥವಾ ಟ್ರೇಡರ್ಸ್ ಅಕೌಂಟ್ ಅಂತ ಟ್ರೇಡ್ ಅಕೌಂಟ್ ಅಂತ ಹೇಳಿ ಬರೀಬೇಕಾಗುತ್ತೆ. ಸೊ ಇಲ್ಲಿ ಇದು ಪ್ರೊಸೀಜರ್, ಇದು ಜರ್ನಲ್ ಅವ್ರು ಹೇಳುವಂಥ ಪ್ರೊಸೀಜರ್ ಇದು. ಓಕೆ, ಸೊ ಈ ಅಕೌಂಟ್ನ ಕ್ಲೋಸ್ ಮಾಡಬೇಕಂದ್ರೆ ಇದು ಪ್ರೊಸೀಜರ್. ಓಕೆ, ಟು ಪರ್ಚೇಸ್ ಅಕೌಂಟ್ 40,000 ಅಂತಿದೆ. ಸೊ ಅದನ್ನು ಬರೆದು ಎರಡು ಕಡೆ ಅಕೌಂಟ್ನ ಬ್ಯಾಲೆನ್ಸ್ ಮಾಡಿದ್ರೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟು ನಾವು ಅಲ್ಲಿಗೆ ಎಲ್ಲ ಲೆಜ್ಜರ್ ಅಕೌಂಟು ನಾವು ಫಿನಿಷ್ ಮಾಡ್ದಂಗೆ ಆಯಿತು. ಇಷ್ಟು ಲೆಜ್ಜರ್ ಅಕೌಂಟ್ಸ್ನ ನಾವು ಪ್ರಿಪೇರ್ ಮಾಡಬೇಕು. ನಿಮಗೆ ಎಕ್ಸಾಮ್ಸಲ್ಲಿ ಈ ಚಾಪ್ಟ್ರಲ್ಲಿ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಮತ್ತು 24 ಮಾರ್ಕ್ಸಿಗಿದೆ. ಜರ್ನಲ್ ಎಂಟ್ರೀಸ್ ಕೂಡ ಇಲ್ಲಿ ಇದೆ. ಓಕೆ, ಹೆದ್ರೋದೇನು ಬೇಡ. ಲೆಜ್ಜರ್ ಅಕೌಂಟ್ ಮಾಡಿದ್ರೆ ನಾವು ಆರಾಮಾಗಿ ಜರ್ನಲ್ ಅಕೌಂಟ್ನ ಮಾಡ್ಕೋಬೋದು. ಸೊ ಇದಿಷ್ಟು ಲೆಜ್ಜರ್ ಮಾಡಿದ್ದೀವಿ. ಬಟ್ ಕ್ವಶನಲ್ಲಿ ಏನು ಹೇಳ್ತಿದ್ದಾರೆ, ಗಿವ್ ಎ ಜರ್ನಲ್ ಎಂಟ್ರೀಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಹಾಗಾಗಿ ಕಮ್ ಬ್ಯಾಕ್ ಟು ಜರ್ನಲ್ ಎಂಟ್ರೀಸ್. ಸೊ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಆನಂದ್ ಟ್ರೇಡರ್ಸ್. ಜರ್ನಲ್ ಎಂಟ್ರೀಸ್ನ ಆನಂದ್ ಟ್ರೇಡರ್ಸ್ ಬುಕ್ಕಲ್ಲಿ ನಾವು ಜರ್ನಲ್ ಎಂಟ್ರಿನ ಹೇಗೆ ಬರೆಯೋದು ಅಂತ. ಓಕೆ, ಸೊ ನಾನೇನು ಮಾಡ್ತೇನೆ, ನಾನು ನಿಮಗೆ ಜರ್ನಲ್ ಎಂಟ್ರಿನ ಫಾರ್ಮೇಟಲ್ಲಿ ಹೇಳೋದಿಲ್ಲ. ನಾವು ಫಸ್ಟ್ ಮಾಡಿರೋಂಥ ಲೆಡ್ಜರ್ ಅಕೌಂಟ್ನ ತೊಗೊಳ್ಳಿ. ಓಕೆ, ಸೊ ಇಲ್ಲೇನಿದೆ ಜಸ್ಟ್ ಫಸ್ಟಿಗೆ ನೋಡ್ಕೊಳ್ಳಿ, ಆಮೇಲೆ ನಾನು ಅಲ್ಲಿ ಜರ್ನಲ್ ಎಂಟ್ರಿ ಏನು ಬರುತ್ತೆ ಅಂತ ಹೇಳ್ತೇನೆ. ಫಸ್ಟಿಗೆ ಏನು, ಫಸ್ಟ್ ಎಂಟ್ರಿ ಬಂದು ಗೂಡ್ಸ್ನ ಕಳಿಸಿದ್ದು, ಎರಡನೇ ಎಂಟ್ರಿ ಕಳಿಸ್ದೆ ಚಾರ್ಜ್ ಆಗಿದ್ದು, ಆಮೇಲಿಂದ ಕಳಿಸಿದ ಮೇಲೆ ಅವನು ಎಕ್ಸ್ಪೆನ್ಸಸ್ ಎಷ್ಟೆಷ್ಟು ಆಗಿದೆ ಅಂತ ಕೊಟ್ಟಿದ್ದಾರೆ, ಅದಾದಮೇಲೆ ಸೇಲ್ ಆಗಿದ್ದು. ಇಷ್ಟೇ ಇರೋದು, ಇನ್ನೇನೂ ಇಲ್ಲ. ಓಕೆ, ಸೊ ಇಲ್ಲಿ ಜರ್ನಲ್ ಎಂಟ್ರಿ ಹೇಗೆ ಅಂತಂದರೆ, ಇಲ್ಲಿ ಕನ್ಸೈನ್ಮೆಂಟು ಬ್ಯಾಂಗ್ಳೂರ್ ಅಕೌಂಟ್ ಅಂತ ಹೇಳಿ ಬರೆದಿದ್ದೀವ. ಕನ್ಸೈನ್ಮೆಂಟ್ ಈ ಗೂಡ್ಸ್ನ ಬ್ಯಾಂಗ್ಳೂರಿಗೆ ಕನ್ಸೈನ್ಮೆಂಟ್ ಮಾಡಿದ್ದೀವಿ ಅಂತ ಹೇಳಿ ಬರೆದಿದ್ದೀವಿ. ಸೊ ಇದನ್ನೇ ಈಗ ಜರ್ನಲ್ ಎಂಟ್ರಿ ಫಸ್ಟಿಗೆ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ 40,000 ಅಂತ ಬರುತ್ತೆ. ನೆಕ್ಸ್ಟ್ ಈ ಎಕ್ಸ್ಪೆನ್ಸಸ್ ಏನಿದೆ, ಕನ್ಸೈನ್ಮೆಂಟ್ ಟು ಬ್ಯಾಂಗ್ಳೂರ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್ ಅಂತೇಳಿ 4,950 ಬರುತ್ತೆ. ಆಮೇಲಿಂದ ಇಲ್ಲಿ ಏನು ಬಾಲಾಜಿ ಅಕೌಂಟ್ ಡೇಟಾ ನೋಡಿ, ಬಾಲಾಜಿ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಟು ಬ್ಯಾಂಗ್ಳೂರ್ ಅಕೌಂಟ್ 66,800 ರುಪೀಸ್ ಬರುತ್ತೆ. ಓಕೆ, ಆ 66,800 ರುಪೀಸ್ ಆದ ಮೇಲೆ ಅವನ್ನ ಆಮೇಲೇನು ಈ ಬರೀ ಕ್ಲಿಯರಿಂಗ್ ಚಾರ್ಜಸ್ಸು, ಕ್ಯಾರೇಜು, ಗೋಡೌನ್ ರೆಂಟಿಗೆ ಒಂದು ಜರ್ನಲ್ ಎಂಟ್ರಿ ಮಾಡ್ತೀವಿ. ಕನ್ಸೈನ್ಮೆಂಟು ಬ್ಯಾಂಗ್ಳೂರ್ ಅಕೌಂಟ್ ಡೇಟಾ ಟು ಬಾಲಾಜಿ ಅಕೌಂಟ್ ಅಂತ ಹೇಳಿ ಬರೆದು ಅದೇನು ಈ 250, 200 ಪ್ಲಸ್ 300 ಎಷ್ಟಾಯಿತು, 750 ಆಯಿತು. ಇದನ್ನು ಒಂದು ಜರ್ನಲ್ ಎಂಟ್ರಿ ತೋರಿಸ್ತೇವೆ. ಆಮೇಲೆ ಕಮಿಷನ್ನ ಒಂದು ಜರ್ನಲ್ ಎಂಟ್ರಿಯಲ್ಲಿ ತೋರಿಸ್ತೇವೆ. 3,340 ರುಪೀಸ್ನ ಕೊಡಬೇಕಾಗಿರೋದನ್ನು.
ಅದಾದಮೇಲೆ ನಾವು ನೆಕ್ಸ್ಟ್ ಏನು ಮಾಡಿದ್ದೀವಿ, ಅವ್ನು ನಮಗೆ ದುಡ್ಡು ಕೊಡಬೇಕಾಗಿರೋದೆಷ್ಟು 62,710 ಮತ್ತು ನಮಗೆ ಪ್ರಾಫಿಟ್ ಬಂದಿದ್ದೆಷ್ಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 17,760. ಇಷ್ಟನ್ನೇ ನಾವೇನು ಇಲ್ಲಿ ಬರೆದಿದ್ದೀವಿ ಇದಕ್ಕೆ ನಾವು ಜರ್ನಲ್ ಎಂಟ್ರಿನ ಬರೆಯುವಂಥದ್ದು. ಓಕೆ, ಸೊ ಇಲ್ಲಿ ನೋಡು ನಾನು ಅದನ್ನೇ ಮಾಡ್ತೀನಿ, ಜರ್ನಲ್ ಎಂಟ್ರಿ ಅದೇ ಮಾಡಿರೋದು ನೋಡಿ. ಫಸ್ಟ್ ಎಂಟ್ರಿ ನಾವಲ್ಲಿ 2 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹೇಳಿ ಬರೆದಿದ್ದೀವಿ. ಅಲ್ಲಿ ಅಕೌಂಟ್ ನಾವು ಓಪನ್ ಮಾಡಿದ್ದು ಯಾವುದು, ಕನ್ಸೈನ್ಮೆಂಟು ಬ್ಯಾಂಗ್ಳೂರ್ ಅಕೌಂಟ್ ಅಂತ ಹೇಳಿ, ಕರೆಕ್ಟಾ? ಸೊ ಇಲ್ಲಿ ಕನ್ಸೈನ್ಮೆಂಟು ಬ್ಯಾಂಗ್ಳೂರ್ ಅಕೌಂಟ್ ಡೇಟಾ 2 ಗೂಡ್ಸ್ ಅಕೌಂಟ್. ಓಕೆ, ಕನ್ಸೈನ್ಮೆಂಟು ಬ್ಯಾಂಗ್ಳೂರ್ ಅಕೌಂಟ್ ಡೇಟಾ, ಕನ್ಸೈನ್ಮೆಂಟು ಬ್ಯಾಂಗ್ಳೂರ್ ಅಂತಿದೆಯಲ್ಲ ಅಲ್ಲಿ 2 ಗೂಡ್ಸ್ ಸೆಂಟ್ ಆನ್ ಅಕೌಂಟ್ ಇದೆಯಲ್ಲ. ನೀವು ಜರ್ನಲ್ ಎಂಟ್ರಿ ಮಾಡಬೇಕಾದ್ರೆ ಒಂದು ಕೆಲಸ ಮಾಡಿ, ಈ ವಿಡಿಯೋ ಕೇಳಿಸ್ಕೋಬೇಕಾದ್ರೆ ಫಸ್ಟಿಗೆ ಬರೆದುಬಿಡಿ, ಬರೆದು ಅಕೌಂಟ್ನ ಮುಂದೆ ಇಟ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡೋದನ್ನು ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಬೆಟರ್. ಸೊ ಕನ್ಸೈನ್ಮೆಂಟು ಬ್ಯಾಂಗ್ಳೂರ್ ಅಕೌಂಟ್ ಡೇಟಾ 2 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಎಷ್ಟು 40,000ಗೆ ಕಳಿಸಿದ್ದು. ನಮಗೆ ಕಳಿಸ್ಬೇಕಾದ್ರೆ ಏನೆಲ್ಲ ಎಕ್ಸ್ಪೆನ್ಸಸ್ ಆಯಿತು, ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ 2 ಬ್ಯಾಂಕ್ ಅಕೌಂಟ್ ಅಂತ ಬರ್ತೀವಿ, ಅಲ್ಲಿ 2 ಬ್ಯಾಂಕ್ ಅಕೌಂಟ್ ಅಂತ ಬರ್ತಿದ್ದೀವಿ. ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ 2 ಬ್ಯಾಂಕ್ ಅಕೌಂಟ್ 4,950. ಏನು ಫ್ರೈಟ್ ಚಾರ್ಜಸ್ ಮತ್ತು ಇನ್ನೊಂದು ಯಾವ ಚಾರ್ಜಸ್ ನಾವು ಕೊಟ್ಟಿದ್ದು, ಪ್ಯಾಕಿಂಗ್ ಚಾರ್ಜಸ್ನ ಕೊಟ್ಟಿದ್ದು, ಆ ಎರಡನ್ನೂ ಆ್ಯಡ್ ಮಾಡಿ ನಾನು 2 ಬ್ಯಾಂಕ್ ಅಕೌಂಟ್ ಅಂತೇಳಿ ಬರೆದಿದ್ದೀನಿ. ನೆಕ್ಸ್ಟ್ ಬಾಲಾಜಿ ಟು ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಅಂತ ಎಷ್ಟು ನಮಗೆ ಸೇಲ್ ಆಗಿದೆ, ಎಷ್ಟು 66,800. ಸೊ ಇಲ್ಲಿ ಬೀಯಿಂಗ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಹೇಳಿ ಬರೆದ್ರೆ ಆಯಿತು ನರೇಷನು. ಇಲ್ಲಿ ಬೀಯಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆನ್ ಕನ್ಸೈನ್ಮೆಂಟ್, ನಾವು ಗೂಡ್ಸ್ನ ಕಳಿಸ್ಬೇಕಾದ್ರೆ ನಮಗೆ ಎಷ್ಟು ಎಕ್ಸ್ಪೆನ್ಸಸ್ ಆಯಿತು ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಆಯಿತು. ಇಲ್ಲಿ ಅವ್ನು ಸೇಲ್ ಮಾಡಿದ್ಮೇಲೆ ಬೀಯಿಂಗ್ ಸೇಲ್ ಪ್ರೊಸೀಡ್ಸ್ ಆಫ್ ದ ಕನ್ಸೈನ್ಮೆಂಟ್ ಅಂತ ಹೇಳಬಾರ್ದು, 66,800 ನಾವು ತೋರಿಸ್ತಾ ಇದ್ದೀವಿ ಸೇಲ್ ಆಗಿದ್ದದು. ಕನ್ಸೈನ್ಮೆಂಟ್ ಟು ಬ್ಯಾಂಗ್ಳೂರ್ ಅಕೌಂಟ್ ಡೇಟಾ 2 ಬಾಲಾಜಿ ಅಕೌಂಟ್, ಇದು ಕಮಿಷನ್ ಅವರಿಗೆ. ಬೀಯಿಂಗ್ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬೈ ದ ಕನ್ಸೈನ್, ಇದು ಕಮಿಷನ್, ಇದು 3,340 ನಾವು ಬರೆದಿರೋಂಥದ್ದು ಕಮಿಷನು. ಓಕೆ, ಇದು ಜರ್ನಲ್ ಎಂಟ್ರಿ ಅಲ್ಲಿ ಸ್ವಲ್ಪ ಇದು ಬೀಯಿಂಗ್ ಕಮಿಷನ್ ಅಟ್ 5% ಅಂತ ಬರ್ಕೋಬೇಕು. ಇದನ್ನು ಸ್ವಲ್ಪ ಇಲ್ಲಿ ಚೇಂಜ್ ಮಾಡ್ಕೊಳ್ಳಿ, 3,340 ಬೀಯಿಂಗ್ ಕಮಿಷನ್ ಅಟ್ 5% ಆನ್ ಗ್ರಾಸ್ ಸೇಲ್ ಅಂತ ಹೇಳಿ ಬರೀಬೇಕಾಗುತ್ತೆ. ಸೊ ಇದು ಒಂದು. ಇದಾದಮೇಲೆ ನೆಕ್ಸ್ಟು ಜರ್ನಲ್ ಎಂಟ್ರಿ ನೋಡೋಣ. ಕನ್ಸೈನ್ಮೆಂಟು ಬ್ಯಾಂಗ್ಳೂರ್ ಅಕೌಂಟ್ ಡೇಟಾ ಟು ಬಾಲಾಜಿ ಅಕೌಂಟ್, ಇದೊಂದು ಸ್ವಲ್ಪ ನರೇಷನ್ ಆ ಕಡೆ ಈ ಕಡೆ ಆಗಿದೆ, ಅದ್ರದ್ದೊಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಈ ನರೇಷನ್ನು ಲಾಸ್ಟ್ ಪೇಜಲ್ಲಿ ಲಾಸ್ಟ್ ಮನೆಗೆ ಬರೀರಿ, ಆ ಕಡೆ ಲಾಸ್ಟ್ ಪೇಜಲ್ಲಿರೋ ಲಾಸ್ಟ್ ನರೇಷನ್ನೇ ಇಲ್ಲಿ ಬರ್ಕೊಳ್ಳಿ. ಕನ್ಸೈನ್ಮೆಂಟ್ ಟು ಬ್ಯಾಂಗ್ಳೂರ್ ಅಕೌಂಟ್ ಡೇಟಾ ಟು ಬಾಲಾಜಿ ಅಕೌಂಟ್, ನಮಗೆ ಕ್ಲಿಯರಿಂಗ್ ಚಾರ್ಜಸ್ಸು, ಪ್ಯಾಕಿಂಗ್ ಚಾರ್ಜಸ್ಸು ಮತ್ತು ಏನು ಕ್ಯಾರೇಜ್ ಎಲ್ಲ ಆಯ್ತಲ್ಲ ಅದನ್ನು 750 ರೂಪೀಸ್ ಇಲ್ಲಿ ಬರೆದಿರೋಂಥದ್ದು ಕಮಿಷನ್ ಬರೆದ್ವಿ. ಅವ್ನು ನಮಗೆ ದುಡ್ಡು ಕೊಡಬೇಕಾಗಿದೆ ಎಷ್ಟು, 62,710, ಅದನ್ನೇ ನಾವು ಬರೆಯುವಂಥದ್ದು ಇಲ್ಲಿ. ಏನು ಅಲ್ಲಿ ಏನು ಬರೆದಿದ್ದೀವಿ ನೋಡಿ, 62,710 ಬಾಲಾಜಿ ಅಕೌಂಟ್ ಡೇಟಾ, ಬಿಲ್ಸ್ ರಿಸೀವಬಲ್ ಅಕೌಂಟ್ ಡೇಟಾ ಟು ಬಾಲಾಜಿ ಅಕೌಂಟ್, ಬಿಲ್ಸ್ ರಿಸೀವಬಲ್ ಅಕೌಂಟ್ ಡೇಟಾ ಟು ಬಾಲಾಜಿ ಅಕೌಂಟ್, ಅದನ್ನೇ ನಾವಿಲ್ಲಿ ಬರೀಬೇಕಾಗಿರೋದು. ಓಕೆ, ಸೊ ಬಿಲ್ಸ್ ರಿಸೀವಬಲ್ ಅಕೌಂಟ್ ಡೇಟಾ ಟು ಬಾಲಾಜಿ ಅಕೌಂಟ್ 62,710. ಅವ್ನು ಸೇಲ್ ಮಾಡಿರೋದ್ರಲ್ಲಿ ಎಲ್ಲ ಅಮೌಂಟ್ನ ಲೆಸ್ ಮಾಡ್ಕೊಂಡು ನಮಗೆ ಬ್ಯಾಲೆನ್ಸ್ ಕೊಡಬೇಕಾಗಿರೋದು ಎಷ್ಟು, ಬೀಯಿಂಗ್ ಬಿಲ್ ರಿಸೀವ್ಡ್ ಫಾರ್ ದ ಅಮೌಂಟ್ ಡ್ಯೂ ಎಷ್ಟು, ಅವನೊಂದು ಬಿಲ್ ಡ್ರಾ ಮಾಡಿ ನಾನು ಇಷ್ಟು ಅಮೌಂಟ್ ನಿಮಗೆ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ದಟ್ ಈಸ್ ಕಮ್ಸ್ ಟು 62,710. ಸೊ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ನಮಗೆ ಪ್ರಾಫಿಟ್ ಆಗಿದೆ ಎಷ್ಟು, ಕನ್ಸೈನ್ಮೆಂಟ್ ಟು ಬ್ಯಾಂಗ್ಳೂರ್ ಅಕೌಂಟ್ ಡೇಟಾ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 17,760 ರೂಪೀಸ್ ಆಗಿದೆ. ಇದಾದಮೇಲೆ ಲಾಸ್ಟ್ ಒಂದೇ ಒಂದು ಏನಂದರೆ, ನಾವು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಏನು ಮಾಡೋದ್ವಲ್ಲ ಅದನ್ನೇ ಬರ್ಕೋಬೇಕು. ಕನ್ಸೈನ್ಮೆಂಟ್ ಟು ಬ್ಯಾಂಗ್ಳೂರ್ ಅಕೌಂಟ್ ಡೇಟಾ, ಓಕೆ, 2 ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್. ಸೊ ಅದನ್ನು ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ 40,000 ಟು ಟ್ರೇಡಿಂಗ್ ಅಕೌಂಟ್ 40,000, ಬೀಯಿಂಗ್ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಟ್ರಾನ್ಸ್ಫರ್ ಟು ಟ್ರೇಡಿಂಗ್ ಅಕೌಂಟ್. ಸೊ ಇದನ್ನು ನಾನು ಅಲ್ಲಿ ಪರ್ಚೇಸ್ ಅಕೌಂಟ್ ಅಂತ ಬರೆದಿದ್ದೀನಿ, ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಅಂತ ಬರೆದಿದ್ದೀನಿ. ಇದು ಟ್ರೇಡಿಂಗ್ ಅಥವಾ ಪರ್ಚೇಸ್ ಅಕೌಂಟ್ ಎರಡೂ ಕೂಡ ಬರೀಬೋದು. 2 ಪರ್ಚೇಸ್ ಅಕೌಂಟ್ ಅಂತ ಬರಿಬೋದು, 2 ಟ್ರೇಡಿಂಗ್ ಅಕೌಂಟ್ ಅಂತನಾದರೂ ಬರಿಬೋದು. ಬಟ್ ನೀವು ಕನ್ಸೈನ್ಮೆಂಟ್ ಅಕೌಂಟ್ ಏನಿದೆ ಅಲ್ಲಿ ಕನ್ಸೈನ್ಮೆಂಟು ಬ್ಯಾಂಗ್ಳೂರ್ ಅಕೌಂಟ್ ಅಂತಿದೆ, ಅದನ್ನೇ ಅಲ್ಲಿ ಹೇಗಿದೆ ಅದು ಹಾಗೆ ನೀಟಾಗಿ ನಾವು ಏನು ಜರ್ನಲ್ ಎಂಟ್ರಿನ ಮಾಡುವಂಥದ್ದು. ಸೊ ಇದಿಷ್ಟು ಈಸಿ. ನೀವು ಕನ್ಸೈನ್ಮೆಂಟ್ ಅಕೌಂಟ್ನ ಎದುರಿಗಿಟ್ಕೊಳ್ಳಿ ಬರೆದ್ಬಿಟ್ಟು, ಆಮೇಲಿಂದ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಫಸ್ಟಲ್ಲಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಇದೆ, ಆಮೇಲೆ ಕನ್ಸೈನ್ಮೆಂಟ್ ಅಲ್ಲಿ 2 ಬ್ಯಾಂಕ್ ಅಕೌಂಟ್ ಇದೆ, ಅದನ್ನೇ ಕನ್ಸೈನ್ಮೆಂಟ್ ಅಕೌಂಟ್ ಬ್ಯಾಂಗ್ಳೂರ್ ಟು ಅಕೌಂಟ್ ಡೇಟಾ 2 ಬ್ಯಾಂಕ್ ಅಕೌಂಟ್ ಅವನು ಕಳಿಸ್ಬೇಕಾಗಿರುವಂಥ ಎಕ್ಸ್ಪೆನ್ಸಸ್ಸು. ಬಾಲಾಜಿ ಅಕೌಂಟ್ ಡೇಟಾ ಟು ಕನ್ಸೈನ್ಮೆಂಟ್ ಬ್ಯಾಂಗ್ಳೂರ್ ಅಕೌಂಟ್, ಇದು ಸೇಲ್ಸು. ಕನ್ಸೈನ್ಮೆಂಟ್ ಬ್ಯಾಂಗ್ಳೂರ್ ಅಕೌಂಟ್ ಡೇಟಾ ಟು ಬಾಲಾಜಿ ಅಕೌಂಟ್, ಇದು ಏನು ಇಲ್ಲಿ ಅಮೌಂಟ್ ಚೇಂಜ್ ಮಾಡ್ತೇನೆ, ಇದು 750 ರೂಪೀಸು, ಅಥವಾ ನರೇಷನ್ ಚೇಂಜ್ ಮಾಡಬೇಕೆರಡು ಒಂದು. ಅದಾದಮೇಲೆ ಇದು ಕಮಿಷನು. ಅದಾದಮೇಲೆ ನಾವು ನಮಗೆ ದುಡ್ಡು ಕೊಡಬೇಕಾಗಿರೋದಷ್ಟು 62,710, ಎಲ್ಲನೂ ಅಮೌಂಟ್ನ ಲೆಸ್ ಮಾಡಿಕೊಂಡು. ಸೊ ನಮಗೆ ಆ ಕನ್ಸೈನ್ಮೆಂಟಿಂದ ಆಗಿದ್ದ ಪ್ರಾಫಿಟ್ ಎಷ್ಟು, ಇಷ್ಟು. ಸೊ ಇದನ್ನು ಕ್ಲೋಸ್ ಮಾಡೋದು ಹೇಗೆ, ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಕೌಂಟ್ ಡೇಟಾ ಟು ಟ್ರೇಡಿಂಗ್ ಅಕೌಂಟ್ 40,000. ಸೊ ಇಷ್ಟು ಬರೆದ್ರೆ
ನಮಗೆ ಸಾಕು. ಸೊ 24 ಮಾರ್ಕ್ಸಿಗೆ ನೀವು ಇಷ್ಟು ಬರೀಬೇಕಾಗಿರುತ್ತೆ. ಸೊ ಈ ಸಿಂಪಲ್ ಕ್ವಶನ್ಸ್ ಆದರೆ ನಿಮಗೆ 12 ಮಾರ್ಕ್ಸಿಗೆ ಕೇಳ್ಬೋದು. ಓಕೆ, ಸೊ ಇದಿಷ್ಟು, ಇಟ್ ಈಸ್ ಆಲ್ ಅಬೌಟ್ ದ ಕನ್ಸೈನ್ಮೆಂಟ್ ಅಕೌಂಟ್. ಥ್ಯಾಂಕ್ ಯು.